ಓಕೆ, ನೀವು ನಿಮ್ಮ ಚಾನಲ್ ನಲ್ಲಿ ತುಂಬಾನೇ ವಿಡಿಯೋಸ್ ನ ಹಾಕಿದೀರಾ, ಆದ್ರೂ ನಿಮ್ಮ ಚಾನಲ್ ಗ್ರೋ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿಲ್ಲ, ವಾಚ್ ಟೈಮ್ ಅಂತೂ ಕೇಳೋದೇ ಬೇಡ, ದಿನೇ ದಿನೇ ಕಡಿಮೆನೇ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ನಿಮ್ಗೆ 3 ರೀತಿಯ ವಿಡಿಯೋ ಟಾಪಿಕ್ಸ್ ನ ಹೇಳ್ಕೊಡ್ತೀನಿ. ನಿಮ್ಮ ಚಾನಲ್ ಯಾವುದೇ ಕೆಟಗರಿ ಇರಲಿ, ಈ 3 ರೀತಿಯ ವಿಡಿಯೋ ಟಾಪಿಕ್ಸ್ ಮೇಲೆ ನೀವೇನಾದ್ರೂ ಕಂಟೆಂಟ್ ಹಾಕಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಕ್ಕಾ. ಯಾಕಂದ್ರೆ ಈಗ ಹೇಳುವಂತಹ ವಿಡಿಯೋ ಟಾಪಿಕ್ಸ್ ಏನಿದೆ ಒಂಥರ ನಿಮ್ಮ ಚಾನೆಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಇವತ್ತು ಅಪ್ಲೋಡ್ ಮಾಡಿದೀರಾ ಅಂದ್ರೆ ಕೆಲವು ದಿನಗಳಿಗೆ ವ್ಯೂಸ್ ಬರ್ಲಿಲ್ಲ ಅಂದ್ರೂ ಮುಂದೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದೇ ರೀತಿ ಎಂದಿನಂತೆ ವಿಡಿಯೋ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅರ್ಧ ಬರ್ಧ ಇನ್ಫಾರ್ಮೇಶನ್ ತಗೊಳ್ಳೋ ಬದಲು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಫಸ್ಟ್ ಟಾಪಿಕ್ ಬಂದು ಬೆಸ್ಟ್. ಅಂದ್ರೆ ಈ ಫಸ್ಟ್ ಟಾಪಿಕ್ ಬೆಸ್ಟ್ ಅಂತ ಅಲ್ಲ, ನಿಮ್ಮ ಟಾಪಿಕ್ ಅಲ್ಲೇ ಬೆಸ್ಟ್ ಕಂಟೆಂಟ್ ಬಗ್ಗೆ ಹಾಕಿ ಅಂತ. ಉದಾಹರಣೆಗೆ ನಿಮ್ಮ ಚಾನಲ್ ಏನಾದ್ರೂ ವ್ಲಾಗಿಂಗ್ ಬಗ್ಗೆ ಇದೆ ಅಂದ್ರೆ ಬೆಸ್ಟ್ ಪ್ಲೇಸಸ್ ಇನ್ ಕರ್ನಾಟಕ, ಈ ರೀತಿಯ ಕಂಟೆಂಟ್ ನ ನೀವು ಹಾಕಬಹುದು. ಅದೇ ರೀತಿ ಕುಕಿಂಗ್ ಬಗ್ಗೆ ಇದ್ರೆ ಬೆಸ್ಟ್ ಹೋಮ್ ಮೇಡ್ ಫುಡ್ಸ್, ಬೆಸ್ಟ್ ಕರ್ನಾಟಕ ರೆಸಿಪೀಸ್. ಸೊ ಈ ರೀತಿಯ ಕಂಟೆಂಟ್ಸ್ ನ ನೀವೇನಾದ್ರೂ ಹಾಕಿದ್ರೆ ಅಂದ್ರೆ ವಿಡಿಯೋದಲ್ಲಿ ಬೆಸ್ಟ್ ಅಂತ ಹಾಕಿ ಅದ್ರ ರಿಲೇಟೆಡ್ ಏನಾದ್ರೂ ಟಾಪಿಕ್ಸ್ ನ ಮಾಡಿದ್ರೆ ಆ ನಿಮ್ಮ ಕಂಟೆಂಟ್ ಗೆ ಒಳ್ಳೆ ವ್ಯೂಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯೂಶಲಿ ಆಡಿಯನ್ಸ್ ನಾರ್ಮಲ್ ಗಿಂತ ಬೆಸ್ಟ್ ಯಾವ್ದಿರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ತಾರೆ. ಈಗ ನೀವು ಈ ವಿಡಿಯೋ ಕ್ಲಿಕ್ ಮಾಡಿಲ್ವಾ, ಅದೇ ರೀತಿ. ಸೊ ನಿಮ್ಮ ಚಾನಲ್ ಅಲ್ಲೂ ಕೂಡ ಈ ರೀತಿಯ ಬೆಸ್ಟ್ ಟಾಪಿಕ್ ಕಂಟೆಂಟ್ ಹಾಕಿದ್ರೆ ನಿಮ್ಗೆ ಒಳ್ಳೆ ವ್ಯೂಸ್ ಕೂಡ ಸಿಗುತ್ತೆ. ಒಳ್ಳೆ ವ್ಯೂಸ್ ಬಂದ್ರೆ ಚಾನಲ್ ಅಲ್ಲಿ ಒಳ್ಳೆ ವಾಚ್ ಟೈಮ್ ಕೂಡ ಸಿಗುತ್ತೆ. ವಾಚ್ ಟೈಮ್ ಇಂದ ಎಂಗೇಜ್ಮೆಂಟ್ ಸಿಗುತ್ತೆ. ಒಳ್ಳೆ ಎಂಗೇಜ್ಮೆಂಟ್ ಸಿಗ್ರೆ ಆಬ್ವಿಯಸ್ಲಿ ಚಾನಲ್ ಗ್ರೋ ಆಗುತ್ತೆ. ನೆಕ್ಸ್ಟ್ ಬಂದು ಹೌ ಟು ಟಾಪಿಕ್. ಇದೊಂಥರ ಎವರ್ ಗ್ರೀನ್ ಟಾಪಿಕ್ ಇದ್ದಂಗೆ. ಜನ ಯಾವ್ದಾದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಆ ವಿಷಯದ ಮುಂಚೆ ಟೈಪ್ ಮಾಡೋದೇ ಹೌ ಟು. ಉದಾಹರಣೆಗೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಕುಕ್ ಪುಳಿಯೋಗರೆ, ಹೌ ಟು ಕುಕ್ ಪುಲಾವ್, ಹೌ ಟು ಡೂ ವ್ಲಾಗಿಂಗ್. ಜನರಲಿ ಈ ರೀತಿ ಸರ್ಚ್ ಮಾಡ್ತಾರೆ. ಸೊ ನೀವೇನಾದ್ರೂ ನಿಮ್ಮ ಕಂಟೆಂಟ್ ಅಲ್ಲಿ ಈ ರೀತಿಯ ಟಾಪಿಕ್ ಆಗಿ ವಿಡಿಯೋ ಮಾಡಿದ್ರೆ ಸರ್ಚ್ ರಿಸಲ್ಟ್ ಇಂದ ನಿಮ್ಮ ವಿಡಿಯೋಗೆ ಒಳ್ಳೆ ವ್ಯೂಸ್ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ ಎದ್ರ ಬಗ್ಗೆ ಇದೆ ಅಲ್ಲ ಅದರ ಸುತ್ತಮುತ್ತ ಈ ರೀತಿಯ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಅಲ್ಲಿ ರಿಸಲ್ಟ್ ನ ನೀವೇ ನೋಡಬಹುದು. ಓಕೆ, ಲಾಸ್ಟ್ ಟಾಪಿಕ್ ಬಂದು ವರ್ಸಸ್. ನೀವೇನಾದ್ರೂ ಒಂದು ಹೊಸ ವಸ್ತುನ ತಗೋಬೇಕಂತ ಇರ್ತೀರಾ, ಎಕ್ಸಾಂಪಲ್ ಮೊಬೈಲ್ ಇರ್ಲಿ, ಕಾರ್ ಅಥವಾ ಬೈಕ್ ನ ತಗೋಬೇಕಂತ ಇರ್ತೀರಾ. ಸೊ ಜನರಲಿ ಏನ್ ಮಾಡ್ತೀರಾ, ಯೂಟ್ಯೂಬ್ ಅಲ್ಲಿ ಹೋಗಿ ಆ ಏನ್ ಮೊಬೈಲ್ ತಗೋಬೇಕಂತ ಇರ್ತೀರಲ್ಲ ಅದ್ರ ಜೊತೆ ಅದೇ ಬಜೆಟ್ ಅಲ್ಲಿರುವಂತಹ ಮೊಬೈಲ್ ನ ಕಂಪೇರ್ ಮಾಡ್ತೀರಾ. ಎ ವರ್ಸಸ್ ಬಿ. ಇದೇ ರೀತಿಯ ಟಾಪಿಕ್ ನ ನೀವು ನಿಮ್ಮ ಚಾನಲ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಬಹುದು. ಸೊ ನಿಮ್ಮ ಚಾನಲ್ ಎದ್ರ ಬಗ್ಗೆ ಇರುತ್ತಲ್ಲ ಅಂದ್ರೆ ಕಂಟೆಂಟ್ ಎದ್ರ ಬಗ್ಗೆ ಇರುತ್ತಲ್ಲ ಅದರಲ್ಲಿ ಈ ಕಂಪ್ಯಾರಿಸನ್ ಮಾಡುವಂತಹ ಟಾಪಿಕ್ಸ್ ನ ಸೆಲೆಕ್ಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಟ್ಟು ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಬಹುದು. ಸೊ ಈ 3 ರೀತಿಯ ಟಾಪಿಕ್ಸ್ ಬಗ್ಗೆ ನೀವು ಕೂಡ ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಈಗಿಲ್ಲ ಅಂದ್ರೂ ಸ್ವಲ್ಪ ವಾರ ಅಥವಾ ತಿಂಗಳಾದ್ಮೇಲೆ ಆದ್ರೂ ಆ ವಿಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ನೋಡ್ತೀರಾ. ಈ ವಿಡಿಯೋ ನಿಮ್ಗೂ ಕೂಡ ಹೆಲ್ಪ್ ಆಯ್ತು, ತುಂಬಾ ಇನ್ಫಾರ್ಮೇಟಿವ್ ಅನ್ಸ್ತಂದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೋನಸ್ ಟಿಪ್ ಬೇಡವಾ? ಓಕೆ, ಸೊ ಬೋನಸ್ ಟಿಪ್ ಏನಪ್ಪಾ ಅಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್. ಸೊ ಹಾಗಂತ ಸಬ್ಸ್ಕ್ರೈಬರ್ಸ್ ನ ಹಿಡಿದು ಗುರು ನಿನ್ ಬಗ್ಗೆ ಏನೋ ವಿಡಿಯೋ ಮಾಡ್ಬೇಕಂತೆ, ನಿನ್ ಬಗ್ಗೆ ಸ್ವಲ್ಪ ಹೇಳ್ತೀಯಾ, ಹೇಳಪ್ಪ ಹೇಳೋ, ಈ ರೀತಿ ಅಲ್ಲ. ನಿಮ್ಮ ವಿಡಿಯೋ ಕಮೆಂಟ್ ಬಾಕ್ಸ್ ನ ಚೆಕ್ ಮಾಡಿ. ನಿಮ್ಮ ಆಡಿಯನ್ಸ್ ಹಾಗೂ ಸಬ್ಸ್ಕ್ರೈಬರ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿರ್ತಾರೆ ಅವರಿಗೆ ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿಯ ವಿಡಿಯೋಸ್ ಬೇಕು, ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನೀವು ವಿಡಿಯೋಸ್ ಮಾಡಿ ಅಂತ ಅವರೇ ಅಲ್ಲಿ ಸಜೆಷನ್ ಕೊಟ್ಟಿರ್ತಾರೆ. ನನ್ನ ವಿಡಿಯೋಸ್ ಕೂಡ ನೀವು ಬೇಕಾದ್ರೆ ಚೆಕ್ ಮಾಡಿ. 60% ಕಂಟೆಂಟ್ ಏನಿದೆ ಅದನ್ನ ನೀವೇ ಕಮೆಂಟ್ ಸೆಷನ್ ಅಲ್ಲಿ ಸಜೆಸ್ಟ್ ಮಾಡಿದೀರಾ. ಸೊ ಅದಕ್ಕೆ ಹೇಳೋದು, ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕಮೆಂಟ್ಸ್ ಕೂಡ ನೀವು ಓದಿ ಅಂತ. ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಅದೇನ್ ಮಾಡ್ಬೇಕಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಬಗ್ಗೆ ಇಲ್ಲೇ ಹೇಳ್ಬಿಟ್ನಾ. ಎನಿವೇಸ್, ಈ 4 ಟಾಪಿಕ್ಸ್ ಮೇಲೆ ನೀವು ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ 100% ಇಲ್ಲ ಅಂದ್ರೂ ಒಂದಿಲ್ಲ ಒಂದು ವಿಡಿಯೋ ಪಕ್ಕಾ ಓಡುತ್ತೆ. ಹಾಗೆ ನಿಮ್ಮ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ಹಾಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಕೂಡ ಅದೇ ಟಿಪ್ಸ್ ನ ಫಾಲೋ ಮಾಡ್ತಾ ಇದ್ದೀನಿ.